ವೆಲ್ಕಮ್ ಟು ಡ್ರೀಮಿ ವೈಬ್ಸ್ ವಿತ್ ಸೌಮ್ಯ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ಚೆನ್ನಾಗಿದ್ದೀವಿ. ಇದು ಮಾರ್ನಿಂಗ್ 6 o'clock ಆಗಿದೆ. ತುಂಬ ಫಾಗ್ ಅಂದರೆ ಫಾಗ್ ಇತ್ತು. ಸೊ ಹಾಗೆ ಕ್ಯಾಪ್ಚರ್ ಮಾಡ್ಕೊಳ್ತಿದ್ದೀನಿ. ತುಂಬ ಅಂದರೆ ತುಂಬ ಚಳಿ, ಹೊರಗಡೆನೂ ಬರೋಕ್ಕಾಗ್ತಿಲ್ಲ. ಸೊ ಸ್ಕೂಲ್ ಇದೆ ಅಲ್ವಾ, ಸೊ ನಾರ್ಮಲ್ ಪ್ರಿಪ್ರೇಷನ್ ಮಾಡಲೇಬೇಕು ಅಂತ ಸೊ ಫಾಗ್ ಎಲ್ಲ ನೋಡಿಕೊಂಡು ಹಾಗೆ ಚಳೀಲಿ ಫಸ್ಟ್ ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ರಂಗೋಲಿ ಬಿಟ್ಕೊಳ್ತಾ ಇದ್ದೀನಿ. ಸೊ ನಾವು ಗೃಹಿಣಿಯರಾದಮೇಲೆ ಏನೇ ಕೆಲಸ ಇರಲಿ ಫಸ್ಟು ಮನೆ ಬಾಗಿಲನ್ನ ಕ್ಲೀನ್ ಮಾಡಿ ನಾವು ಅದನ್ನು ಶುದ್ಧವಾಗಿ ಇಟ್ಕೊಂಡ್ರೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ. ನನಗೆ ಪರ್ಸ್ನಲಿ ಆ ಥರ ಫೀಲ್ ಆಗುತ್ತೆ. ನಿಮಗೂ ಅದೇ ಥರ ಅನಿಸಿದ್ರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಸೊ ಕಲರ್ಫುಲ್ಲಾಗಿ ರಂಗೋಲಿಗಳನ್ನೆಲ್ಲ ಬಿಟ್ಟು ಅದಕ್ಕೆಲ್ಲ ಕಲರ್ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾರ್ಮಲಾಗಿ ರಂಗೋಲಿನೇ ಬಿಟ್ಕೊಳ್ತಾ ಇರ್ತೀನಿ. ಸೊ ಏನಂದರೆ ಒನ್ ಡೇ ಕಲರ್ ಹಾಕೋದು, ಒನ್ ಡೇ ಕಲರ್ ಹಾಕಿಲ್ಲ ಅಂದರೆ ಏನೋ ಒಂಥರ ನನಗೆ ಚೆನ್ನಾಗಿರಲ್ಲ ಅಂತ ಅನಿಸ್ತಾ ಇರುತ್ತೆ. ಸೊ ಒಂದು ಸ್ವಲ್ಪ ಕಲರ್ಫುಲ್ಲಾಗಿರಲಿ ಅಂತ ಹೇಳ್ಬಿಟ್ಟು ಸೊ ಹಾಗೆ ನನಗೆ ಸ್ವಲ್ಪ ಕಲರ್ ಫಿಲ್ಲಿಂಗ್ ತುಂಬ ಇಷ್ಟ ಅಂತಲೇ ಹೇಳ್ಬೋದು. ಸಿಂಪಲಾಗಾಗಲಿ ಒಂದು ಸ್ವಲ್ಪ ಫಿಲ್ ಮಾಡಿಕೊಂಡ್ರೆ ನನಗೆ ಸ್ವಲ್ಪ ಸಮಾಧಾನ. ಮೊದಲನೇದಾಗಿ ಮಾರ್ನಿಂಗು ನಾವು ಏನೇ ಕೆಲಸ ಇರಲಿ ಮನೆ ಬಾಗಿಲು ಕ್ಲೀನ್ ಮಾಡಿ ಶುದ್ಧ ಮಾಡಿ ರಂಗೋಲಿ ಎಲ್ಲ ಬಿಟ್ಟರೆ ನೋಡೋಕ್ಕೂ ಚೆಂದ, ಮನೆಯೂ ನೋಡೋಕ್ಕೆ ಒಂದು ಪಾಸಿಟಿವ್ ಎನರ್ಜಿ ಒಳಗಡೆ ಬರೋದಕ್ಕೂ ಚೆನ್ನಾಗಿರುತ್ತೆ ಅಂತ. ಸೊ ಇವತ್ತು ನಾನು ತಿಂಡಿ ಪ್ರಿಪ್ರೇಷನ್ಗೆ ಪಲಾವು ನಾವು ರೇರೇ ಮಾಡೋದು. ಬಟ್ ಇವತ್ತು ಅಮ್ಮ ನನಗೆ ಊರಿಗೆ ಹೋಗಿದ್ವಲ್ಲ ನಾವು, ಲಾಸ್ಟ್ ವ್ಲಾಗ್ನಲ್ಲಿ ನಾನು ಬಾಗೂರು ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅಲ್ಲಿ ನಮ್ಮ ಅತ್ತೆಯವರು ನಮಗೆ ಅಳಸಿನಕಾಯಿ ಕೊಟ್ಟಿದ್ದರು. ಸೊ ಅಳಸಿನಕಾಯಲ್ಲಿ ಸಾಂಬಾರು ಮಾಡ್ಬೋದು. ಸೊ ಇನ್ನೂ ಸ್ಪೆಷಲಾಗಿ ಏನು ಮಾಡ್ಬೋದು ಅಂತ ಯೋಚನೆ ಮಾಡೋ ಅಷ್ಟರಲ್ಲಿ ಸೊ ಅಳಸಿನಕಾಯಿ ಹಾಕ್ಬಿಟ್ಟು ಯಾಕೆ ನಾವು ಪಲಾವ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಸೊ ಪಲಾವ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಸನ್ನಿಧಿಗೆ ಖುಷಿಗೆ ಸ್ವಲ್ಪ ರೈಸ್ ಐಟಮೇ ಜಾಸ್ತಿ ಇಷ್ಟ. ನಾನು ಸ್ವಲ್ಪ ರೈಸ್ ಕಡಿಮೆ ಮಾಡೋದು, ಬಟ್ ಒಂದೊಂದು ಸತಿ ಅವರೇ ಬಾಯ್ಬಿಟ್ಟು ಕೇಳಿದಾಗ ರೈಸ್ ಐಟಮ್ಸ್ ಮಾಡ್ತೀನಿ. ಸೊ ಇಲ್ಲಿ ನಾನು ಖಾರಕ್ಕೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಮೆಣಸು, ಕೊತ್ತಂಬರಿ ಹಾಕಿ ರುಬ್ಕೊಂಡಿದ್ದೀನಿ. ಸೊ ಒಗ್ಗರಣೆಗೆ ಇಲ್ಲಿ ಸಾಸಿವೆ, ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅವರೆಕಾಯಿ ಇತ್ತು, ಟೇಸ್ಟ್ ಚೆನ್ನಾಗಿರಲಿ ಅಂತ ಸ್ವಲ್ಪ ಆ್ಯಡ್ ಆನ್ ಮಾಡಿಕೊಂಡೆ. ಹಲಸಿನಕಾಯಿ ಕುಯ್ಕೊಳ್ಳೋದು ಸ್ವಲ್ಪ ಕಷ್ಟ ಮಾರ್ನಿಂಗು, ಆದರೂ ಪರವಾಗಿಲ್ಲ, ಸ್ವಲ್ಪ ಎಫರ್ಟ್ ಜಾಸ್ತಿ ಇರಲಿ, ಟೇಸ್ಟ್ ಚೆನ್ನಾಗಿ ಬರಲಿ ಅಂತ ಅದನ್ನೆಲ್ಲ ಕುಯ್ದು ರೆಡಿ ಮಾಡಿಕೊಂಡು ಸೊ ಫೈನಲಿ ಟೊಮೊಟೊ ಆ್ಯಡ್ ಮಾಡಿದ್ದೀನಿ. ಟೊಮೊಟೊ ಆದಮೇಲೆ ಆಬ್ವಿಯಸ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೇಬೇಕು. ಉಪ್ಪು ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಏನು ಟೊಮೊಟೊ ನೀಟಾಗಿ ಬೇಗನೂ ಬೇಯುತ್ತೆ, ಸ್ವಲ್ಪ ಹೊಂದ್ಕೊಳ್ಳುತ್ತೆ ಅಂತ. ಸೊ ಇದೆಲ್ಲ ಆದಮೇಲೆ ನೀಟಾಗಿ ಅದನ್ನೆಲ್ಲ ಬಾಡಿಸ್ಕೊಳ್ಳೋವರೆಗೂ ವೆಯ್ಟ್ ಮಾಡಿ ಸೊ ನೆಕ್ಸ್ಟ್ ನಾವು ಈ ಖಾರ ರುಬ್ಕೊಂಡಿದ್ದೀವಲ್ಲ, ಹಸಿ ಮಸಾಲ ಅಂದರೆ ನಮ್ಮ ಖುಷಿಗೆ ತುಂಬ ಇಷ್ಟ. ಆದಷ್ಟು ಪಲಾವ್ನ ಗ್ರೀನ್ ಕಲರ್ ಪಲಾವ್ ಕೇಳ್ತಾನೆ ಇರ್ತಾಳೆ. ಸೊ ನಾನು ಎಷ್ಟೊಂದು ಸರಿ ಟ್ರೈ ಮಾಡ್ತೀನಿ, ಗ್ರೀನ್ ಕಲರ್ ಬರೋದೇ ಇಲ್ಲ. ಗ್ರೀನ್ ಕಲರ್ ಬರಬೇಕು ಅಂದರೆ ನಾವು ಆದಷ್ಟು ಖಾರದ ಪುಡಿನ ಆ್ಯಡ್ ಮಾಡಬಾರ್ದು. ಸೊ ಗ್ರೀನ್ ಆಗಿರುತ್ತೆ, ಸ್ವಲ್ಪ ಪಾಲಕ್ಕು ಅಂಥವೆಲ್ಲ ಹಾಕ್ಕೊಂಡ್ರೆ ಗ್ರೀನ್ ಆಗಿರುತ್ತೆ. ಸೊ ಫೈನಲಿ ಟ್ರೈ ಮಾಡ್ತೀನಿ ಇವತ್ತು ಗ್ರೀನ್ ಬರುತ್ತಾ ಅಂತ. ಸೊ ಇವಾಗ ನಾನು ಬಾಸುಮತಿ ರೈಸ್ ಅಂದರೆ ಬಿರಿಯಾನಿ ರೈಸ್ನ ಒಂದೂವರೆ ಲೋಟ ಅಷ್ಟು ತೊಗೊಂಡಿದ್ದೀನಿ. ಯಾಕೆಂದರೆ ನಮ್ಮ ಮನೇಲಿ ಮಕ್ಕಳು ಪಲಾವ್ ತಿನ್ನೋದು ಇಷ್ಟಪಡ್ತಾರೆ. ಸೊ ಅದಕ್ಕೋಸ್ಕರ ಸೊ ಒಗ್ಗರಣೆಲೆಲ್ಲ ಬಾಡಿಸ್ಕೊಂಡಾದ್ಮೇಲೆ ಮಳ್ತಾ ಇದೆ ಇವಾಗ ಖಾರ ಎಲ್ಲ. ಸೊ ಇವಾಗ ಅಕ್ಕಿ ತೊಳ್ಕೊಂಡು ಅಳತೆ ಎಷ್ಟು ಬೇಕು ಅಷ್ಟು ಅಳತೆನ ಒಂದು ಬೌಲಲ್ಲಿ ಅಕ್ಕಿ ಹಾಕ್ಕೊಂಡು ತೊಳ್ಕೊಂಡು ಇವಾಗ ಅದಕ್ಕೆ ಆ್ಯಡ್ ಆನ್ ಮಾಡ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಹಾಟ್ ವಾಟರ್ ಹಾಕ್ಕೊಳ್ಬೋದು, ಇಲ್ಲಾಂದರೆ ಕೋಲ್ಡ್ ವಾಟರ್ ಹಾಕ್ಕೊಳ್ಬೋದು. ಟೈಮ್ ಇದ್ದರೆ ಕೋಲ್ಡ್ ವಾಟರ್ ಹಾಕ್ಕೊಳ್ತೀನಿ, ಟೈಮ್ ಇಲ್ಲಾಂದರೆ ಸ್ವಲ್ಪ ಹಾಟ್ ವಾಟರ್ನ ಆ್ಯಡ್ ಮಾಡ್ಕೊಳ್ಬಿಡ್ತೀನಿ. ಸೊ ಮಾರ್ನಿಂಗ್ ಪಲಾವ್ ಮಾಡೋ ಸ್ವಲ್ಪ ಕಷ್ಟನೇ, ಏಕೆಂದರೆ ಪ್ರಿಪ್ರೇಷನ್ ಜಾಸ್ತಿ ಇರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಮಕ್ಕಳು ಕೇಳ್ತಾರೆ. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಚಿಕನ್ ಮಸಾಲದು ಹಾಕ್ಕೊಂಡಿದ್ದೆ. ಸೊ ಇವಾಗ ನಾನು ಚಿಕನ್ ಬಿರಿಯಾನಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನು ಆಲ್ರೆಡಿ ಹೇಳ್ದಾಗೆ ಗ್ರೀನ್ ಕಲರ್ ಬರಬೇಕು ಅಂತ ಟ್ರೈ ಮಾಡಿದೆ. ಸೊ ನಾನು ಮರ್ತ್ಬಿಟ್ಟು ಇವಾಗ ಚಿಕನ್ ಮಸಾಲ, ಬಿರಿಯಾನಿ ಮಸಾಲ ಪೌಡ್ರ್ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಸೊ ಫೈನಲಿ ಇದು ಗ್ರೀನ್ ಕಲರ್ ಬರುತ್ತೋ ಇಲ್ವೋ ಡೌಟು. ಖುಷಿ ಅಂತೂ ಗ್ಯಾರಂಟಿ, ಅಮ್ಮ ಗ್ರೀನ್ ಕಲರ್ ಮಾಡಿಲ್ವಲ್ಲಮ್ಮ ಅಂತ ಹೇಳ್ತಾಳೆ ಅಂತ ಅಂದ್ಕೊಂಡಿದ್ದೀನಿ. ಸೊ 2 ವಿಷಿಲ್ ಹಾಕಿಸಿ ಸೊ ಮಕ್ಕಳೆಲ್ಲ ಬರೋದಕ್ಕೆ ಅದನ್ನೆಲ್ಲ ಕೂಲ್ ಡೌನ್ ಮಾಡಿ ಸೊ ವಿಷಿಲ್ ಇವಾಗ ತೆಗಿಳ್ತಾ ಇದ್ದೀನಿ. ಸೊ ಇವಾಗ ನೋಡೋಣ ಗ್ರೀನ್ ಕಲರ್ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ. ಹೋಪ್ ಬಂದಿರ್ಬೋದು, ಬಂದಿಲ್ಲದೇ ಇರ್ಬೋದು. ಸ್ವಲ್ಪ ಗ್ರೀನ್ ಬಂದಿದೆ ಅಂತ ಅನಿಸುತ್ತೆ. ಸೊ ಫೈನಲಿ ನಮ್ಮದು ಹಲಸಿನಕಾಯಿ ಹಾಕಿ ಅವರೆಕಾಳು ಜೊತೆಗೆ ಬಿರಿಯಾನಿ ರೈಸ್ ಹಾಕಿ ಪಲಾವ್ನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಪಲಾವ್ ರೆಡಿ ಆಗೋಷ್ಟರಲ್ಲಿ ಸನ್ನಿಧಿ, ಖುಷಿ ಇಬ್ಬರು ಸ್ಕೂಲ್ಗೆ ಹೋಗೋದಕ್ಕೆ ರೆಡಿಯಾಗಿ ಕಾಯ್ತಾಯಿದ್ರು ತಿಂಡಿ ಕೊಡೋದೆ. ಸೊ ಆಯ್ತಪ್ಪ ತಿಂಡಿ ಆಗಿದೆ, ಬಂದು ತಿಂಡಿ ಇಸ್ಕೊಳ್ಳಿ ಅಂತ ಹೇಳಿದೆ. ಸನ್ನಿಧಿ ಬರೋಕ್ಕೆ ರೆಡಿನೇ ಇರಲಿಲ್ಲ. ಸೊ ಖುಷಿ ಬಂದು ಖುಷಿಗೆ ಸ್ವಲ್ಪ ಹಾಕ್ಕೊಟ್ಟೆ. ಸನ್ನಿಧಿ ಕರಿತಾ ಇದ್ದೀನಿ, ಬರ್ತಾ ಇದ್ದಾಳೆ. ಸೊ ಅವಳಿಗೂ ಸ್ವಲ್ಪ ಹಾಕ್ಕೊಟ್ಟು ಇವತ್ತು ಸ್ವಲ್ಪ ತಿಂಡಿ ಪ್ರಿಪ್ರೇಷನ್ ಆದಮೇಲೆ ಇನ್ನು ನಾರ್ಮಲಾಗಿ ಪೂಜೆ ಪ್ರಿಪ್ರೇಷನ್ ಸ್ವಲ್ಪ ಪೂಜೆದೆಲ್ಲ ಮಾಡಿಕೊಂಡು ಬಾಕ್ಸ್ಗೆಲ್ಲ ಹಾಕ್ಕೊಳ್ಬೇಕು.
ಸೊ ಪಲಾವ್ ಆಗಿರೋದ್ರಿಂದ ಮಕ್ಕಳಿಗೆ 2 ಟೈಮು ಅದನ್ನೇ ಹಾಕ್ಕೊಳ್ತೀವಿ. ನಮ್ಮ ಮನೇಲಿ ನಾರ್ಮಲಾಗಿ ತಿಂಡಿ ಏನು ಮಾಡ್ತೀವೋ ಅದನ್ನೇ ಮಧ್ಯಾಹ್ನನೂ ತೊಗೊಂಡು ಹೋಗ್ತಾರೆ. ಅನ್ನ ಸಾಂಬಾರು ಅಷ್ಟು ಇಷ್ಟಪಡಲ್ಲ ನಮ್ಮ ಮಕ್ಕಳು. ಸೊ ಇವಾಗ ಬಾಕ್ಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಸ್ಟೀಲ್ ಬಾಕ್ಸ್ ಆಗಿರೋದ್ರಿಂದ ಸ್ವಲ್ಪ ಬಿಸಿ ಹಾಕಿದ್ರೂ ಸ್ವಲ್ಪ ನಾನು ಅದನ್ನೆಲ್ಲ ಲಿಡ್ ಕ್ಲೋಸ್ ಮಾಡೋದಕ್ಕೆ ಸ್ವಲ್ಪ ಹಾರ್ಕೊಂಡಿರುತ್ತೆ ಅಂತ ಸೊ ಇದರಲ್ಲೇ ಹಾಕಿ ಹಾರಿಬಿಟ್ಟು ಸ್ವಲ್ಪ ಲಿಡ್ನೆಲ್ಲ ಕ್ಲೋಸ್ ಮಾಡಿ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಿ ಸ್ಕೂಲ್ಗೆಲ್ಲ ಕಳಿಸ್ತೀನಿ. ಸೊ ಸ್ಕೂಲ್ಗೆಲ್ಲ ಕಳಿಸಾದ್ಮೇಲೆ ಇನ್ನು ನಮ್ಮದು ಕೆಲಸಗಳಿರುತ್ತಲ್ವ, ಸೊ ಅದಕ್ಕೋಸ್ಕರ ಇವಾಗ ಹೊಸ್ಲಿಗೆ ಆವಾಗ ಆಲ್ರೆಡಿ ನಾನು ರಂಗೋಲಿ ಎಲ್ಲ ಬಿಟ್ಟು ಮಾಡಿದ್ದೀನಿ. ಬಟ್ ನಾನು ಅರ್ಶಿನ ಎಲ್ಲ ಹಾಕಿರಲಿವಲ್ಲ ದೇವರಿಗೆ. ಸೊ ಫ್ರೆಶ್ ಅಪ್ ಆಗಿ ಅದೆಲ್ಲ ಮುಗಿಸಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಬಾಗಿಲಿಗೆ ಇವಾಗ ಪೂಜೆ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ರಾಯರಿಗೆ ಸ್ವಲ್ಪ ತುಳಸಿ ಮಾಲೆ ತೊಗೊಂಡು ಬಂದಿದ್ದೆ. ಸ್ವಲ್ಪ ರಾಯರಿಗೆ ತುಳಸಿ ತುಂಬ ಇಷ್ಟ ಅಲ್ವಾ, ಸೊ ಅದಕ್ಕೋಸ್ಕರ ತುಳಸಿನ ಅರ್ಪಣೆ ಮಾಡಿ ಸೊ ಆರತಿ ಎಲ್ಲ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ಸೊ ಸಾಮಾನ್ಯವಾಗಿ ರಾಘವೇಂದ್ರ ಸ್ವಾಮಿಗಳಿಗೆ ಗಂಧಕಡ್ಡಿ ಬೆಳಗಬಾರ್ದು. ಸೊ ಗಂಧಕಡ್ಡಿನ ಎತ್ತಿಟ್ಬಿಟ್ಟು ಬರೀ ಆರತಿನ ಬೆಳಗಿ ಸೊ ಇವತ್ತು ಪೂಜೆ ಪ್ರಿಪ್ರೇಷನ್ ಮುಗೀತು. ಏನೇ ಕೆಲಸ ಮಾಡಲಿ ಬಿಡಲಿ, ಆದರೆ ಏನೇ ಕೆಲಸ ಇರಲಿ ತಿಂಡಿ ತಿನ್ನೋಕ್ಕಿಂತ ಮುಂಚೆ ದೇವ್ರ ದೀಪ ಹಚ್ಚಿ ಒಂದು ನಮಸ್ಕಾರ ಮಾಡಿದ್ಮೇಲೆ ತಿಂಡಿ ತಿನ್ನೋಕ್ಕೆ ಸಮಾಧಾನ, ಇಲ್ಲಾಂದರೆ ಕೆಲಸ ಎಲ್ಲ ಹಾಗೆ ಉಳ್ಕೊಂಡು ಬಿಡುತ್ತೆ ಅಂತ. ಸೊ ಇದನ್ನೆಲ್ಲ ಮುಗಿಸ್ಕೊಂಡೆ ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ಪನ್ನೀರ್ದು ಗ್ರೇವಿ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಡಿಫ್ರೆಂಟಾಗಿ ಇದನ್ನ ಟ್ರೈ ಮಾಡಿದ್ದೀನಿ. ಹೋಟೆಲ್ ಸ್ಟೈಲ್ ಅಂತಲೇ ಹೇಳ್ಬೋದು. ಸೊ ಚಪಾತಿಗಾರ ಮಾಡ್ಕೋಬೋದು ನಾವು, ರೋಟಿ ಪರೋಟ ಅದಕ್ಕೆಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ನಾರ್ಮಲಾಗಿ ಪಾಲಕ್ ಹಾಕಿ ನಾವು ಎವ್ರಿಡೇ ಮಾಡ್ತಾ ಇರ್ತೀವಿ. ವಿತೌಟ್ ಪಾಲಕ್ ಯಾವ ರೀತಿ ಹಾಕ್ತೆ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲೇ ನಿಮಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಪನ್ನೀರ್ನ ನಾವು ಇಲ್ಲೇ ಮನೆ ಹತ್ರ ಹುಡುಕ್ತೆ ಎಲ್ಲೂ ಸಿಕ್ಕಿಲ್ಲ. ಸೊ ಸಿಕ್ಲಿವಲ್ಲ ಅಂತೇಳಿ ಜೆಪ್ಟೋದಲ್ಲಿ ಆರ್ಡ್ರ್ ಮಾಡಿ ಸ್ವಲ್ಪ ಬುಕ್ಕಿಂಗ್ ಮಾಡ್ಕೊಂಡ್ವಿ. ತುಂಬ ದಿನದಿಂದ ಕೇಳ್ತಾಯಿದ್ರು ಮಕ್ಕಳು ಅಂತ. ಸೊ ಇದನ್ನು ಸ್ವಲ್ಪ ಮೀಡಿಯಮ್ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸನ್ನಿಧಿ ಬರೋದಕ್ಕಿಂತ ಮುಂಚೆ ಮಾಡಿಬಿಟ್ರೆ ಸ್ವಲ್ಪ ಬಂದ ತಕ್ಷಣ ಈವ್ನಿಂಗ್ ಏನಾರ ಕೇಳ್ತಿರ್ತಾರಲ್ವ, ಸ್ವಲ್ಪ ಚಪಾತಿ ಏನಾರ ಹಾಕ್ಕೊಡ್ಬೋದು ಅಂತ ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಸ್ಲೈಸ್ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಮೀಡಿಯಮ್ ಸ್ಲೈಸಾಗಿ ಕಟ್ ಮಾಡ್ಕೋಬೋದು, ಅವರ ಚಾಯ್ಸು. ಸೊ ಇಲ್ಲಿ ನಾನು ಸ್ವಲ್ಪ ಈಗ ಪನ್ನೀರು ತುಂಬ ಒಂಥರ ಸಪ್ಪೆ ಸಪ್ಪೆ ಇರುತ್ತೆ, ಹಾಗೆ ನಾವು ಮಸಾಲೆಗೆ ಹಾಕಿದ್ರೆ ಅಷ್ಟು ಟೇಸ್ಟ್ ಇರಲ್ಲ. ಸೊ ಅದಕ್ಕೋಸ್ಕರ 1 ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ನಾವು ಏನು ಪನ್ನೀರನ್ನ ಸ್ಲೈಸ್ ಮಾಡ್ಕೊಂಡಿದ್ದೀವಲ್ಲ ಇದರಲ್ಲಿ ಒಂದು 5 ನಿಮಿಷ ಬಾಡಿಸ್ಕೊಂಡ್ರೆ ಏನಾಗುತ್ತಂತೆ ಉಪ್ಪು ಖಾರ ಎಲ್ಲ ಅದಕ್ಕೆ ನೀಟಾಗಿ ಇಟ್ಕೊಳ್ಳುತ್ತೆ. ಸೊ ಅದನ್ನು ನಾವು ಗ್ರೇವಿಗೆ ಆ್ಯಡ್ ಮಾಡಿದಾಗ ನಮ್ಗೆ ಅದು ಸಪ್ಪೆ ಅನಿಸಲ್ಲ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಸ್ಲೈಸು ನಾವೇನು ಮಾಡಿರ್ತೀವಿ ಸ್ವಲ್ಪ ಸಿಂಕು ಕೂಡ ಆಗಿರುತ್ತೆ, ಸ್ವಲ್ಪ ಗಟ್ಟಿ ತಿಕ್ನೆಸ್ಸು ಚೆನ್ನಾಗಿ ಬರುತ್ತೆ, ತಿನ್ನೋದಕ್ಕೂ ಟೇಸ್ಟಿಯಾಗಿರುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ಹಾಗೆ ಗ್ರೇವಿ ಬೇಡ ಅನ್ನೋರು ಹಾಗೆ ನಮಗೆ ಪ್ರೋಟೀನ್ ಬೇಕು ಅಂದರೆ ಸೊ ಇದನ್ನು ಎವ್ರಿಡೇ ಒಂದೊಂದು 3 ಪೀಸ್ ತಿನ್ನೋದ್ರಿಂದ ನಮಗೆ ಪ್ರೋಟೀನು ಸಹ ಸಿಗುತ್ತೆ. ಸೊ ಇದನ್ನೆಲ್ಲ ಹುರ್ಕೊಂಡಾಯಿತು. ಸೊ ಇವಾಗ ಇದನ್ನೆಲ್ಲ ಇನ್ನು ಬೌಲ್ಗೆಲ್ಲ ತಗೊಂಡ್ಬೇಡ. ಸೊ ಒಂದೇ ಸ್ಪೂನಿಂದ ಹೆಸರಿಂದ ತಗೊಳ್ಳೋದಲ್ವ. ಸೊ ಇವಾಗ ಅದನ್ನು ಹಾಗೆ ತೊಗೊಂಡ್ಬಿಟ್ಟು ಹೀಗೆ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ ತಟ್ಟೆಗೆ. ಸೊ ಇದಾದಮೇಲೆ ಇದೇ ಬಾಣಲಿಗೆ ಆಯಿಲ್ ಎಲ್ಲ ಇದೆ, ಆಲ್ರೆಡಿ ತುಪ್ಪ ಇದೆ ಅಲ್ವಾ. ಸೊ ಇವಾಗ ನಾವು ಸ್ವಲ್ಪ ಗ್ರೇವಿಗೆ ಏನೇನು ಬೇಕು ಹುರ್ಕೊಳ್ಳೋಣ. 1-1.5 ಅಷ್ಟು ನಾನು ಈರುಳ್ಳಿ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ ಟೊಮೊಟೊ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ನಾನೇ ಓನಾಗಿ ಮಾಡ್ತಾ ಇರೋದು, ಎಲ್ಲೂ ನಾನು ಕೇಳ್ಕೊಂಡಿಲ್ಲ. ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿತ್ತು. ಸ್ವಲ್ಪ ಗೋಡಂಬಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಗೋಡಂಬಿ ಏನಕ್ಕೆ ಅಂದರೆ ಗ್ರೇವಿನೆಸ್ ಬರೋದಕ್ಕೆ, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸ್ವಲ್ಪ ಕಾಯಿ ನಾವಿಲ್ಲಿ ಹಾಕೋದಿಲ್ವಲ್ಲ, ಸೊ ಅದಕ್ಕೋಸ್ಕರ ಕರಿಬೇವನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಎಲ್ಲ ನೀಟಾಗಿ ಬಾಡಿಸ್ಕೊಳ್ತಾ ಇದ್ದೀನಿ, ಹಸಿ ವಾಸನೆ ಎಲ್ಲ ಹೋಗಲಿ ಅಂತ. ಸೊ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಡೈರೆಕ್ಟಾಗಿ ಹಾಕಿಲ್ಲ, ಪೇಸ್ಟ್ ಇತ್ತು ಅಂತ. ಸೊ ಅದನ್ನೇ ಆ್ಯಡ್ ಮಾಡಿ ಅದನ್ನು ಸಹ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ತಾ ಇದ್ದೀನಿ. ಸೊ ನೀವು ನಿಮ್ಮ ಮನೇಲಿ ಪನ್ನೀರು ಗ್ರೇವಿ ಯಾವ ಥರ ಮಾಡ್ತೀರಾ? ಸೊ ಪ್ರೋಟೀನ್ ರಿಚ್ ಇರೋಂಥ ಡಿಶಸ್ ಅಲ್ವಾ ಅದು. ಸೊ ನಾರ್ಮಲಾಗಿ ಹೋಟೆಲ್ಗಳಲ್ಲಿ ಹೋದಾಗೆಲ್ಲ ಜಾಸ್ತಿ ಅದನ್ನೇ ತೊಗೊಳ್ತೀವಿ ನಾವಂತೂ, ರೋಟಿ ನಾನ್ಗೆ ಎಲ್ಲ. ಸೊ ಅದಕ್ಕೋಸ್ಕರ ಇದು ಅಕೇಶನ್ ನಾವು ಮಾಡಿದಾಗ ಒಂದು ಸ್ಪೆಷಲ್ ಅಂತ ಅನಿಸ್ಬಿಡುತ್ತೆ. ಸೊ ಇದನ್ನು ಇದಕ್ಕೆಲ್ಲ ಹಾಕಿ ತಣ್ಣಗಾಗೋವರೆಗೂ ಬಿಟ್ಟು ಸ್ವಲ್ಪ ರುಬ್ಕೊಂಬೋಣ. ಅಷ್ಟರಲ್ಲಿ ಇವಾಗ ನಾವು ಬಾಣಲಿ ಇಟ್ಟು ಸೊ ಒಗ್ಗರಣೆ ಏನು ಮಾಡ್ಕೊಂಡಿದ್ನಲ್ವಾ, ಸೊ ಅದೇ ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕಷ್ಟು ಕ್ವಾಂಟಿಟಿ ಅಷ್ಟು ಆಯಿಲ್ ಹಾಕ್ಕೊಂಡು ನಾವು ಒಗ್ಗರಣೆಗೆ ಇವಾಗ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಸಾಸಿವೆ ಆ್ಯಡ್ ಮಾಡಿಲ್ಲ. ಸೊ ಸ್ವಲ್ಪ ಹೋಟೆಲ್ ಸ್ಟೈಲಲ್ಲಿ ಇರಬೇಕಲ್ವ ಅಂದ್ಬಿಟ್ಟು ಸಾಸಿವೆ ಸ್ಕಿಪ್ ಮಾಡಿದ್ದೀನಿ. ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಲ್ರೆಡಿ ನಾನು ಅದರಲ್ಲೂ ಕೂಡ ಹಾಕಿದ್ದೀನಿ, ಆದ್ದರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರಲಿ ಅಂತ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನು ಇದಕ್ಕೆ ಇನ್ನೊಂದು ಆ್ಯಡ್ ಆನ್ ಮಾಡಬೇಕಿತ್ತು, ಕ್ಯಾಪ್ಸಿಕಮ್. ಸೊ ಕ್ಯಾಪ್ಸಿಕಮ್ ನನಗೆ ಪ್ರೆಸೆಂಟ್ ಇರಲಿಲ್ಲ, ಸೊ ಅದಕ್ಕೋಸ್ಕರ ಅದನ್ನ ಸ್ಕಿಪ್ ಮಾಡಿದ್ದೀನಿ. ನಿಮ್ಮ ಮನೇಲಿ ಇದ್ದರೆ ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೊಳ್ಳಿ.
ಸೊ ಇವಾಗ ಎಲ್ಲ ರುಬ್ಕೊಂಡಿದ್ನಲ್ವ ಮಸಾಲ ಅದನ್ನೆಲ್ಲ ಇದಕ್ಕೆ ಆ್ಯಡ್ ಮಾಡಿಕೊಂಡು, ಸೊ ನಾನು ಸಾಂಬಾರು ಥರ ಮಾಡ್ತಾಯಿಲ್ಲ, ಸ್ವಲ್ಪ ಗ್ರೇವಿ ಮಾಡ್ತಾಯಿದ್ದೀನಿ. ಚಪಾತಿಗೆ ಮಾಡ್ಕೊಳ್ಳೋಷ್ಟು ಒನ್ ಟೈಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ. ಸೊ ಈ ಜೊತೆಗೆ ನಂಬರ್ 1 ಏನೇ ನಾವು ಡಿಶ್ ಮಾಡಿದ್ರೂ ಸ್ವಲ್ಪ ಕಸ್ತೂರಿ ಮೇಥಿ ಆ್ಯಡ್ ಮಾಡಿದ್ರೆ ಅದ್ರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಫ್ಲೇವರು ಅಷ್ಟೇ ಚೆನ್ನಾಗಿ ಕೊಡುತ್ತೆ. ಸೊ ಇವಾಗ ಖಾರ ಎಲ್ಲ ಇದಕ್ಕೆಲ್ಲ ನೀಟಾಗಿ ಹೊಂದ್ಕೊಳ್ತಾ ಇದೆ. ನಾನ್ ಸ್ಟಿಕ್ ತವ ಆಗಿರೋದ್ರಿಂದ ಅಂಟ್ಕೊಳ್ಳೋದಿಲ್ಲ ಅಷ್ಟು ಬೇಗ. ಸೊ ಇದೆಲ್ಲ ಆದಮೇಲೆ ನಾವು ಸ್ವಲ್ಪ ಬೇಯೋದಕ್ಕೆ ಸ್ವಲ್ಪ ವಾಟರ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಹಸಿ ಮಸಾಲೆ ಎಲ್ಲ ಹೋಗಬೇಕಲ್ವ, ಸೊ ಅದಕ್ಕೋಸ್ಕರ ಕಸ್ತೂರಿ ಮೇಥಿ ಫ್ಲೇವರು ತುಂಬ ಚೆನ್ನಾಗಿ ನಮಗೆ ಸ್ಮೆಲ್ ಕೊಡ್ತಾ ಇದೆ ಆಲ್ರೆಡಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದಾಗ. ಸೊ ಇದೆಲ್ಲ ಆದಮೇಲೆ ಸ್ವಲ್ಪ ಅದನ್ನ ಮಳ್ಳಕ್ಕೆ ಬಿಟ್ಬಿಡೋಣ. ಸ್ವಲ್ಪ ಒಂದು ತಿಕ್ನೆಸ್ ಬರೋಕ್ಕೆ ಶುರುವಾಗುತ್ತೆ, ಆಯಿಲೆಲ್ಲ ಸ್ವಲ್ಪ ಬಿಟ್ಕೊಳ್ಳೋ ಅಷ್ಟರಲ್ಲಿ. ಸೊ ಇದಕ್ಕೆ ಸ್ವಲ್ಪ ಇನ್ನೊಂದು ಏನು ಆ್ಯಡ್ ಆನ್ ಮಾಡ್ಬೋದು ಅಂತ ಅಂದರೆ, ಇದು ಇನ್ನೂ ಸ್ವಲ್ಪ ಗ್ರೇವಿನೆಸ್ ಬರೋದಕ್ಕೆ ಸ್ವಲ್ಪ ಖಾರನೂ ಬರಬೇಕಲ್ವ, ನಾವು ಖಾರದ ಪುಡಿಲಿ ಆ್ಯಡ್ ಮಾಡಿರಲ್ವ ಇನ್ನು. ಸೊ ಅದಕ್ಕೋಸ್ಕರ ಒಂದು ಬೌಲ್ಗೆ 1 ಕಪ್ಪಷ್ಟು, ಒಂದು ಕಡಿಮೆ ಮೀಡಿಯಮ್ ಅಷ್ಟು ನಮಗೆ ಕ್ವಾಂಟಿಟಿ ಅಷ್ಟು ಮೊಸರು ತೊಗೊಂಡಿದ್ದೀನಿ. 1 ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ, 1 ಸ್ಪೂನು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ನಿಮಗೆ ಅರಿಶಿನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನಾನು ಸ್ವಲ್ಪ ಎಕ್ಸ್ಟ್ರಾ ಆಡಾನ್ ಏನು ಮಾಡ್ತಿದ್ದೀನಿ ಅಂದರೆ ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಹಾಕಿ ಸ್ವಲ್ಪ ಉಪ್ಪು ಬೇಕಿದ್ರೆ ಉಪ್ಪು ಕೂಡ ಆ್ಯಡ್ ಮಾಡ್ಕೊಬೋದು ಇದರಲ್ಲೇ. ಸ್ವಲ್ಪ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಗ್ರೇವಿನೆಸ್ ಬರಲಿ ಸ್ವಲ್ಪ, ಅದಕ್ಕೋಸ್ಕರ. ಟೊಮೊಟೊ ನೀವು ಸ್ಕಿಪ್ ಮಾಡಿದರೆ ಬೇಕಾದ್ರೆ ಇದು ಮೊಸರು ಹಾಕ್ಕೊಳ್ತೀವಲ್ಲ, ಹುಳಿ ಮೊಸರು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿರೋದು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಜೊತೆ ಇದು ಹಾಕೋದ್ರಿಂದ ನಮಗೆ ಬಣ್ಣ ಏನು ಚೇಂಜ್ ಆಗೋದಿಲ್ಲ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಇದೆಲ್ಲ ಮಳ್ಳದ ಮೇಲೆ ಇದು ಕಲರ್ ಫುಲ್ ಚೇಂಜ್ ಆಗುತ್ತೆ. ಸೊ ಆವಾಗ ನಮಗೆ ಗ್ರೇವಿ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ಇದೆಲ್ಲ ಪ್ರಿಪ್ರೇಷನ್ ಆದಮೇಲೆ ನಾವು ಅಮ್ಮ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ, ಮಕ್ಕಳೆಲ್ಲ ಸ್ಕೂಲಿಂದ ಬಂದಮೇಲೆ. ಯಾಕೆ ಅಂದರೆ ಅಮ್ಮ ಮನೇಲಿ ಅಣ್ಣನ ಪಾಪು ಬಂದಿದೆ. ಪಾಪು ನೋಡಬೇಕು ಅಂತ 3-4 ಡೇಸಿಂದ ಸನ್ನಿಧಿ ಅಂತೂ ತುಂಬ ಹಠ ಮಾಡ್ತಾಯಿದ್ಲು, ಕರ್ಕೊಂಡೋಗಿರಲಿಲ್ಲ. ಯಾಕೆಂದರೆ ಎಕ್ಸಾಮ್ಸ್ ನಡೀತಾ ಇದೆ, ಕ್ಲಾಸಸ್ ಟೆಸ್ಟ್ಗಳು ನಡೀತಾ ಇತ್ತು. ಸೊ ಫೈನಲಿ ಇವತ್ತೋಳು ಬಿಡೋ ಹಾಗೆ ಇಲ್ಲ, ಹೋಗಲೇಬೇಕು ಅಂತ ಹಠ ಮಾಡ್ಕೊಂಡಿದ್ದಾಳೆ. ಸೊ ಹೇಗಾಗುತ್ತೋ ನೋಡೋಣ, ಇಲ್ಲೇ ಮನೆ ಹತ್ರನೇ ಇರೋದಲ್ವ, ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಗ್ರೇವಿ ಇವಾಗೆಲ್ಲ ಮಳ್ಳಕ್ಕೆ ಶುರುವಾಗಿದೆ, ನೀವು ನೋಡ್ತಾ ಇರ್ಬೋದು. ಸೊ ಇವಾಗ ಒಂದು ಕುದಿ ಬಂದಾದಮೇಲೆ ನಾನು ಆಲ್ರೆಡಿ ಪನ್ನೀರ್ನೆಲ್ಲ ಸ್ಲೈಸ್ ಮಾಡಿ ಹುರಿದಿಟ್ಕೊಂಡಿದ್ನಲ್ವ, ಸೊ ಅದನ್ನ ಇದಕ್ಕೆ ಆ್ಯಡ್ ಆನ್ ಮಾಡಿಕೊಂಡು ಅದ್ರ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಬಿಟ್ಟು ಸ್ವಲ್ಪ ಆಯಿಲೆಲ್ಲ ಬಿಟ್ಕೊಂಡ್ರೆ ಇದು ಪನ್ನೀರ್ ಗ್ರೇವಿ ನಮ್ಮದು ರೆಡಿ ಆಗುತ್ತೆ. ಕಸ್ತೂರಿ ಮೇಥಿ ಪನ್ನೀರ್ ಗ್ರೇವಿ ರೆಡಿ ಮಾಡ್ಕೊಂಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ನೀವು ಒನ್ ಟೈಮ್ಗೆ ಏನಾರ ಸ್ಪೆಷಲಾಗಿ ಮಾಡಬೇಕು, ಮಕ್ಕಳಿಗೆ ಪ್ರೋಟೀನ್ ರಿಚ್ ಫುಡ್ ಕೊಡಬೇಕು ಅನ್ನೋದು ಏನಾರ ಅಂದ್ಕೊಂಡಿದ್ರೆ ಇದನ್ನು ಟ್ರೈ ಮಾಡಿ. ಮನೇಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಇದು ತಿಂಡಿ ನಾವು ಲಂಚ್ ಪ್ರಿಪ್ರೇಷನ್ ಮಾಡ್ಕೊಂಡು ಆದಮೇಲೆ ಅದಕ್ಕೆ ಚಪಾತಿ. ಇವತ್ತಿನ ನಾವು ಲಂಚ್ ಪ್ರಿಪ್ರೇಷನ್ ಮುಗಿಸ್ಕೊಂಡು ಅದಾದಮೇಲೆ ಮಕ್ಕಳು ಬಂದಮೇಲೆ ಮಕ್ಕಳನ್ನ ಮತ್ತೆ ಅಮ್ಮ ಮನೆಗೆ ಹೋಗಬೇಕು ಅಂತ ಹೇಳಿದ್ವಲ್ಲ, ಸೊ ಅದಕ್ಕೆ ಹೋಗೋದಕ್ಕೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಇವಾಗ ಅಮ್ಮನ ಮನೆಗೆ ಹೊರಡ್ತಾ ಇದ್ದೀವಿ. ಏನಕ್ಕೆ ಹೇಳು ಹೋಗ್ಲಿ. ಪಾಪು ಬಂದಿದ್ಯಾ? ಯಾವ ಪಾಪು ಬಂದಿದೆ? ಪಾಪು. ಸರಿ, ಇವಾಗ ಪಾಪುಗೆ ಹೋಗಿ ಏನ್ ಮಾಡ್ತೀಯಾ? ಪಾಪು ಜೊತೆ ಆಟ ಆಡಿಸ್ತೀಯಾ? ಏನ್ ಆಟ ಆಡಿಸ್ತೀಯಾ? ಪಾಪು ಎತ್ಕೊಂಡು ಇಸ್ಕಾಕ್ಬಿಡ್ತೀಯ ಅನ್ನೋರೆ. ಚಿಕ್ಕ ಪಾಪು ಅಲ್ಲ, ಹಂಗ್ ಮಾಡ್ಬಾರ್ದು ಆಯ್ತಾ? ಮತ್ತೆ ಎಷ್ಟಿದೆ ಅಲ್ಲ, ಓದ್ಕೋಬೇಕು. ಓದ್ಕೊಂಡ್ರೆ ಮಾತ್ರ ಮಮ್ಮಿ ಮನೇಲಿ ಇರೋದು, ಇಲ್ಲ ಬಂದ್ಬಿಡೋದು. STOP ಸ್ಟಾಪ್. STOP ಸ್ಟಾಪ್ ಆ ಕಡೆ ಇರೋದು. ಓದೇನದ್ ನೋಡು. ಏನು SIG ಏನು? NAL ಏನು? ಸಿಗ್ನಲ್. ಫೋನ್ ತುಂಬಾ ವೇಟ್ ಇದೆ. ಈಗ ನಾಳೆಗೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ, ನೀನ್ ಬರಲ್ಲ. ಆಂಟಿ ಮನೆಗೆ ಹೋಗ್ತಾ ಇದೀನಿ, ಬರಲ್ವಾ ನೀನು? ಪಾಪು ಮನೆಗೆ ಹೋಗ್ಬಿಟ್ಟು ಆಮೇಲೆ ನಾಳೆ ಬರ್ತೀಯ ನನ್ನ ಜೊತೆ. ಬೇಡ ಬೇಡ ಚಿನಿ, ಎಲ್ಲ ಮಾಡ್ಬಾರ್ದು. ಓಪನ್ ಆಗ್ಬಿಟ್ರೆ ಲಾಕ್ ಆಗಿಲ್ಲ ಅಂದ್ರೆ ಇವಾಗ ನಿಂಗೆ ವೆಡ್ನೆಸ್ಡೇ ಏನ್ ಟೆಸ್ಟ್ ಇರೋದು?
ಇಂಗ್ಲಿಷ್ ಅಲ್ಲ ಮ್ಯಾಥ್ಸ್. ಆಮೇಲೆ ಇಂಗ್ಲಿಷ್ ಅಲ್ಲ ಕನ್ನಡ, ಆಮೇಲೆ ಇಂಗ್ಲಿಷ್. ಏನ್ ಹಾಡ್ ಕೇಳ್ತಿದ್ಯಾ? ಈ ಫೆಬ್ರವರಿ ಮಾರ್ಚ್ ಬಂತು ಅಂದರೆ ಎಕ್ಸಾಮ್ಸ್ಗಳು ಶುರುವಾಗ್ಬಿಡುತ್ತೆ, ಪ್ರಿಪ್ರೇಷನ್ ಮಾಡಬೇಕಾಗಿರುತ್ತಲ್ವ. ಸೊ ಏನೇ ಇರ್ಬೋದು, ಬಟ್ ತುಂಬ ದಿವಸದಿಂದ ವೆಯ್ಟ್ ಮಾಡ್ತಿದ್ಲು ಪಾಪನ ಅವ್ರು ನೋಡಬೇಕು ಅಂತ. ಸೊ ಇರಲಿ, ತುಂಬ ದಿವಸ ಹಠ ಮಾಡಿದ್ಲಲ್ವ, ಸೊ ಏನು ಮಾಡೋಕ್ಕಾಗಲ್ಲ, ಇಲ್ಲೇ ನಿಯರ್ ಬೈ ಇರೋದ್ರಿಂದ ಹೋಗೋಣ ಅಂತ ಅಂದ್ಕೊಂಡು ಅವಳನ್ನ ಕರ್ಕೊಂಡು ನಾವು ಹೋಗ್ತಾ ಇದ್ದೀವಿ ಅಮ್ಮ ಮನೆಗೆ. ಬಟ್ ಬರ್ತೀವಿ ಅಂತ ನಾವು ಏನೂ ಹೇಳಿರಲಿಲ್ಲ, ಸರ್ಪ್ರೈಸಾಗಿ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಫೈನಲಿ ಈಗ ಅಮ್ಮ ಮನೆ ಊರಿಗೆ ರೀಚ್ ಮಾಡಿದ್ವಿ. ಸೊ ನಮ್ಮ ಮನೆಯಿಂದ ಅಮ್ಮ ಮನೆಗೆ 15 to 20 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಟ್ರಾಫಿಕ್ ಇಲ್ಲ ಅಂದರೆ, ಟ್ರಾಫಿಕ್ ಇದ್ದರೆ ತುಂಬ ಜಾಸ್ತಿ ಅಂತ, ಅದು ಹೊಸೂರು ರೋಡಲ್ಲಿ ಅಂದರೆ ತುಂಬ ಟ್ರಾಫಿಕ್ಕು. ಸೊ ಅಮ್ಮ ಮನೆ ಗಿಡಗಳನ್ನೆಲ್ಲ ವಿಡಿಯೋ ಮಾಡ್ಕೊಳ್ತಾ ಸರ್ಪ್ರೈಸಾಗಿ ಹೋಗೋಣ ಅಂತ ಎಂಟ್ರಿ ತೊಗೊಳ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ನಮ್ಮ ಅಣ್ಣ ಏನೋ ಪಾಪುದ ಐಟಮ್ದು ಏನೋ ಒಂದು ಹೋಗಿತ್ತು ಅಂತ ರೆಡಿ ಮಾಡ್ತಾಯಿದ್ರು. ಅವನಿಗಂತೂ ನಮ್ಮ ನೋಡಿದ ತಕ್ಷಣ ಒಂದು ಸ್ವಲ್ಪ ಅವನಿಗೆ ಆಲೆ 2-3 ಮಂತ್ಸ್ ಮೇಲೆ ಆಗೋಗಿತ್ತಲ್ವ, ಅವನೊಂಥರ ಎಕ್ಸೈಟೆಡ್ ಆಗಿದ್ದ. ಏನು ಮಾತಾಡೋದು ಅಂತಲೇ ಅವನಿಗೆ ಗೊತ್ತಾಗ್ತಿರ್ಲಿಲ್ಲ, ಏನು ಮಾತಾಡ್ಸಿದ್ರು ರೆಸ್ಪಾನ್ಸ್ ಸ್ವಲ್ಪ ಕಡಿಮೆನೇ ಇತ್ತು. ಸೊ ಮಕ್ಕಳು ಅವ್ನು ಚಿಕ್ಕವನಾಗಿರೋದ್ರಿಂದ ಖುಷಿನೂ ಅವ್ರ ಜೊತೆ ಕೀಟ್ಲೆ ಮಾಡಿಕೊಂಡು ಎಲ್ಲರೂ ಸ್ವಲ್ಪ ಮಿಂಗಲಾಗಿ ಚೆನ್ನಾಗಿ ಮಾತಾಡ್ಕೊಂಡಿದ್ರು. ನಾವು ಹೋಗೋ ಟೈಮ್ಗೆ ಪಾಪು ಮಲಗಿತ್ತು, ಸೊ ಮೇಲ್ ಮಲಗಿತ್ತಲ್ವ, ಸೊ ಅವನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಿರಲಿಲ್ಲ. ಸೊ ಅವನು ಎಲ್ಲಿ ಕರ್ಕೊಂಡು ಹೋಗ್ಬಿಡ್ತಾರೋ ಅಂತ ಅವ್ನು ಸ್ವಲ್ಪ ಭಯನೇ ಪಡ್ಕೊಂಡಿದ್ದ. ಸೊ ಈ ವಿಡಿಯೋದಲ್ಲಿ ಈ ವಿಡಿಯೋ ನಿಮಗೆ ನಾನು ಒಂದು ಎಮೋಷನ್ಸ್ದು ಆಗಿರುತ್ತೆ, ಯಾವುದೇ ಆಗಿರ್ಬೋದು, ಒಂದು ಹೊಸ ಮನೆಗೆ ಒಂದು ಪಾಪು ಬಂದಾಗ ಅದ್ರ ಎಮೋಷನ್ಸೇ ಬೇರೆ ಇರುತ್ತಲ್ವ. ಓಕೆ, ಹಾಗೆ ನಮ್ಮ ಅಣ್ಣನ ಪಾಪು ನನ್ನ ಜೊತೆ ಸ್ವಲ್ಪ ಮಾತಾಡ್ಸೋಕ್ಕೆ ಬಿಡ್ತಾನೇ ಇರಲಿಲ್ಲ. ಸನ್ನಿಧಿನೂ ಖುಷಿನೂ ಇಬ್ಬರೂ ಅಷ್ಟೇ ಎಳ್ದಾಡ್ಕೊಂಡು ಅವನ ಜೊತೆ ಕೀಟ್ಲೆ ಮಾಡ್ಕೊಂಡೇ ಕೂತಿದ್ರು. ಸೊ ನಾನು ಅವನ ಹತ್ರ ಮಾತಾಡಬೇಕು, ನಿಮ್ಮ ಪಾಪು ನಾವು ಎತ್ಕೊಂಡು ಹೋಗ್ತೀವಿ ಅಂತ ಸ್ವಲ್ಪ ರೇಗಿಸ್ಕೊಂಡು, ಈಗ ನಿಮ್ ಪಾಪ ಕರ್ಕೊಂಡ್ ಬಂದಿದ್ಯಲ್ಲ, ಪಾಪ ಕರ್ಕೊಂಡು ಹೋಗ್ತೀವಿ ಮನೆಗೆ, ಕಳಿಸ್ತೀಯ ನಮ್ಮ ಮನೆ ಕರ್ಕೊಂಡು ಹೋಗ್ತೀವಿ ಪಾಪುನ? ಇಲ್ಲ ನೋಡಿಲೆ. ಇವತ್ತು ನಾನು ಮಾರ್ನಿಂಗ್ ಟು ಈವ್ನಿಂಗು ಏನೇನು ಮಾಡಿದ್ವಿ ಅಂತ ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್, ಶೇರು, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಬ್ಲಾಗ್. ಬಾಯ್.